ನಿಮ್ಮ ಸ್ವಂತ ಊರು ಯಾವುದು? ದಾವಣಗೆರೆ. ದಾವಣಗೆರೆ. ನೀವಿರುವುದು ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಿಗೂ ದಾವಣಗೆರೆಗೂ ಏನು ದೂರ ಇಲ್ಲ, ಹತ್ತಿರವೇ. ಇನ್ ಕೇಸ್ ದೂರದ ಊರಿಗೆ ಹೋಗ್ಬೇಕು ಅಂದ್ರೆ ಕೂಡ ಅಯೋಧ್ಯೆಗೋ ವಾರಣಾಸಿಗೋ ಅಥವಾ ಬೃಂದಾವನಗೋ ಅಥವಾ ಗುಜರಾತಲ್ಲಿ ಯಾವ ಒಂದು ಊರಿಗೋ ಎಲ್ಲೋ ಒಂದು ಜಾಗ ಟಿಕೆಟ್ ಬುಕ್ ಮಾಡ್ಬಿಟ್ರಿ, ಟ್ರೈನೋ ಅಥವಾ ಫ್ಲೈಟೋ. ಬೆಳಗಿನ ಜಾವ 3 ಗಂಟೆ ಟ್ರೈನ್ ಹತ್ತಬೇಕು ಅಥವಾ ಫ್ಲೈಟಿಗೆ ಹೋಗ್ಬೇಕು. ಎದ್ದಿರ್ತೀರಾ ರಾತ್ರಿ ಎಲ್ಲ? ಮಲಗದೇ ಇಲ್ಲ. ಇಲ್ಲ, ನಿಮಗೆ ಅಭ್ಯಾಸ ಇಲ್ಲ. ಅದನ್ನೇ ಹೇಳಿದ್ ನಾನು. ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೆದುಳು ಒಳಗಡೆ ಇನ್ನರ್ ಕ್ಲಾಕ್ ಇದೆ. ಆ ಇನ್ನರ್ ಕ್ಲಾಕ್ ಅನ್ನು ಟ್ರಿಗರ್ ಮಾಡ್ಬೇಕು ನೀವು. ಇದು ಹೇಗೆ ಟ್ರಿಗರ್ ಮಾಡ್ಬೇಕು ಅಂತಂದ್ರೆ, ಕಾನ್ಶಿಯಸ್ ಆಗಿರುವಾಗ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೋಬೇಕು, ಇವತ್ತು ರಾತ್ರಿ ಮಲಗುತ್ತೀನಿ ಅಂತ ಇಟ್ಕೊಳ್ಳಿ. ಮಲಗುವಾಗ ಆರ್ಕೆನಲ್ಲಿ ಮಲಗುವಾಗ ಬೆಳಗ್ಗೆ ನಾನು 5:30 ಗಂಟೆಗೆ ಮನೆಯನ್ನು ಬಿಡಬೇಕು. ನಾನು 4 ಗಂಟೆಗೆ ಎದ್ದು ನನ್ನ ಕೆಲಸಗಳನ್ನು ಮುಗಿಸಿ 5 ಗಂಟೆಗೆ ನಾನು ರೆಡಿ ಆದರೆ ನಾನು 5:30ಗೆ ಬಸ್ಸನ್ನು ಹಿಡಿಬಹುದು. ನಾನು ಹೇಗಾದ್ರೂ ಮಾಡಿ 4 ಗಂಟೆಗೆ ಎದ್ದೇಳ್ತೀನಿ. ಮಲ್ಕೊಳ್ಳಿ, ಎದ್ದೇಳಬೇಡಿ. ನೀವು ಹೇಗೆ ಹೋಗ್ತೀರೋ 5:30 ಹೋಗಿ, ಪರವಾಗಿಲ್ಲ. ಕೆಲವರು ಏನ್ ಮಾಡ್ತಾರೆ, ಸ್ನಾನ ಮಾಡೋದಿಲ್ಲ, ಹಲ್ಲು ಉಜ್ಜೋದಿಲ್ಲ, ತಟಾಪಟ ಹಳೆ ಬಟ್ಟೆನೋ ಹೊಸ ಬಟ್ಟೆನೋ ಹಾಕೊಂಡು ದಡ ಬಡಾಯಿಸ್ಕೊಂಡು ಕ್ಯಾಬ್ ಬರುತ್ತೆ ಅಥವಾ ಮೆಟ್ರೋ ಟ್ರೈನ್ ಬರುತ್ತೆ, ಏನೋ ಒಂದು ಹೋಗ್ಬೇಕು ಕೊಟ್ಟಿರ್ತಾರೆ. ಪರವಾಗಿಲ್ಲ, ಹೋಗಿ. ತಿರುಗಿ ಮಾರನೇ ದಿವಸ ರಾತ್ರಿ ಹೇಳ್ಕೊಳ್ಳಿ, ನಾನು ಇವತ್ತು ಗಂಟೆ 4ಕ್ಕೆ ಎದ್ದೇ ಇರ್ತೀನಿ, 5:30 ಫ್ಲೈಟ್ ಅನ್ನು ಹಿಡಿತೀನಿ, ಮೆಟ್ರೋ ಟ್ರೈನಿಗೆ ಏನೋ ಒಂದು. ತಿರುಗಿ ನಾಳೆನೂ ತಪ್ಪು ಮಾಡಿ, ಪರವಾಗಿಲ್ಲ. ತಿರುಗಿ ಇವತ್ತು ರಾತ್ರಿ ಹೇಳ್ಕೊಳ್ಳಿ. ನೀವು ಹೇಳೋದನ್ನು ಮಾತ್ರ ತಪ್ಪಬಾರದು. ರಿಪೀಟೆಡ್ ಆಗಿ ನೀವು ಯಾವ ಒಂದನ್ನ, ಇದಕ್ಕೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಕಾಗ್ನಿಟಿವ್ ಹಿಪ್ನೋಥೆರಪಿನಲ್ಲಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಪಾಸಿಟಿವ್ ಅಫರ್ಮೇಷನ್ಗಳನ್ನ ಕಾನ್ಶಿಯಸ್ ಲೆವೆಲ್ಲಿ ಹಾಕ್ತಾ ಇದ್ದಾಗ ಒಂದು ದಿವಸ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಹಿಪ್ನಾಟಿಸಮ್ ಅಂತ ಅನ್ನೋದು ಸಬ್ ಕಾನ್ಶಿಯಸ್ ಹೋಗಿ ಪಾಸಿಟಿವ್ ಅಫರ್ಮೇಷನ್ ಹಾಕಿ ನಿಮ್ಮ ಮೈಂಡ್ ಅನ್ನು ರೀಪ್ರೋಗ್ರಾಮ್ ಮಾಡುವ ವಿದ್ಯೆ ಹಿಪ್ನಾಟಿಸಮ್ ರೀಪ್ರೋಗ್ರಾಮಿಂಗ್. ಅದನ್ನ ಕಾನ್ಶಿಯಸ್ ಅಲ್ಲೇ ಮಾಡ್ಬೋದು, ಬಟ್ ಇಟ್ ಟೇಕ್ಸ್ ನೋ ಟೈಮ್. ಸಬ್ ಕಾನ್ಶಿಯಸ್ ಹೋಗಿ ಹಾಕ್ಬಿಟ್ರೆ ಒಂದೇ ದಿನ ಸಾಕು, ರೆಕಾರ್ಡ್ ಹೋಗುತ್ತೆ. ಅಥವಾ ಪದೇ ಪದೇ ಒಂದು 4 ಸತಿ ಸಬ್ ಕಾನ್ಶಿಯಸ್ ಹಾಕಿದ್ರೆ ಅದು ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಬಟ್ ಕಾನ್ಶಿಯಸ್ ಗಳಲ್ಲಿ ನೀವು ಪದೇ ಪದೇ ಹಾಕೊಂಡಾಗ ನಿಮಗೆ ಗೊತ್ತಿಲ್ಲದೇನೆ ಒಂದು ದಿವಸ 4 ಗಂಟೆಗೆ ನೀವು ಎದ್ದೇಳ್ತೀರಾ. ಆ ಒಂದು ದಿವಸ ನೀವು ಎದ್ದು ಬಿಟ್ರಿ ಅಂತಂದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಆ ಟೈಮ್ ರೆಕಾರ್ಡ್ ಆಗುತ್ತೆ. ಮಾರನೇ ದಿವಸ ನೀವು ಹೇಳೋದೇ ಬೇಕಾಗಿಲ್ಲ, ಹೇಳಿ ಕೊಟ್ಟಂಗೆ 4 ಗಂಟೆಗೆ ಎಚ್ಚರ ಆಗುತ್ತೆ. ಡೈಲಿ ವೇಕಪ್ ಬೈ 3:30, 4 o'clock ನಂದು ಕ್ಲಾಕ್. ಐ ಗೋ ಟು ಬೆಡ್ ಬೈ 10:30 ಡೈಲಿ. ದಿಸ್ ಇಸ್ ಮೈ ರುಟೀನ್. 10 ಗಂಟೆ ನಾನು ಎಲ್ಲಿದ್ದು ನಿದ್ದೆ ಮಾಡ್ಬಿಡ್ತೀನಿ. ಕೂತಿರ್ತೀನೋ, ಮಲ್ಕೊಂಡಿರ್ತೀನೋ, ಅಥವಾ ಏನು ಕೆಲಸ ಮಾಡ್ತಿದ್ರು ನಂಗೆ ನಿದ್ದೆ ಬಂದ್ಬಿಡುತ್ತವೆ, ಮಲ್ಕೊಂಡ್ಬಿಡ್ತೀನಿ. ಇನ್ನರ್ ಕ್ಲಾಕ್ ಅಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ಎಫರ್ಟ್ ಬೇಕು ಸ್ವಲ್ಪ. ಹೌದು.